ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಕೋಡಿಹಳ್ಳ ಮಠ ಸ್ವಾಮಿ ಅದಾರ ಗೊತ್ತೈತಿರಲ್ಲ, ಭವಿಷ್ಯ ಹೇಳ್ತಾರೆ. ಅವ್ರು ಏನೇನು ಹೇಳ್ಯಾರ ಅದನ್ನು ಹಾಕೋತ ಬಂದೈತಿರಲ್ಲ, ಭಾಳ ಜನ ಅದನ್ನು ನಂಬ್ತಾರೆ, ಕೆಲವರು ನಂಬುವುದಿಲ್ಲ. ಯಾಕಂದ್ರೆ ಅವರು ಈಗ ಮೊನ್ನೆ ಒಂದು ಭಾಳ ಭವಿಷ್ಯ ಹೇಳ್ಯಾರ. ಆ ಭವಿಷ್ಯನ ಬರುವ ಯುಗಾದಿದಾಗ ಪ್ರಕೃತಿ ವಿಕೋಪ ಆಕೈತಿ, ಅಲ್ಲೋಲ್ ಕಲ್ಲೋಲ್ ಆಗುವಂಥ ಪರಿಸ್ಥಿತಿ, ರಾಜಕೀಯ ಅಸ್ಥಿರತೆ ಆಗ್ತೈತಿ, ಯಾವ ಪಕ್ಷಗಳು ಒಟ್ಟುಗೂಡುವುದಿಲ್ಲ, ಸಮ್ಮಿಶ್ರ ಸರ್ಕಾರ ಆಗ್ತೈತೋ, ಕುರ್ಚೆಗಾಗಿ ಬಡದಾಟ ಆಕೈತೋ, ರಾಜ್ಯ ಮತ್ತು ಕೇಂದ್ರದಲ್ಲಿಯೂ ಸಹಿತ ಬದಲಾವಣೆ ಗಾಳಿ ಬೀಸ್ತೈತಿ. ಅದಕ್ಕೆ ಕರ್ನಾಟಕ ರಾಜ್ಯದ ಹೆಸರಾಂತ ಜ್ಯೋತಿಷಗಾರ ಅನ್ನೋಕ್ಕಿಂತಲೂ ಮಹಾಸ್ವಾಮಿಗಳು ಅವರು ವರ್ಷಕ್ಕೊಮ್ಮೆ ಏನು ನುಡಿತಾರ, ಆ ಪೇಜ್ ಏನು ತೆಗೆದು ಹೇಳ್ತಾರ, ಆ ಪೇಜ್ನಾಗ ಇದ್ದದ್ದು ಹೇಳ್ಕೊತ ಬಂದಾರ್ರಿ. ಅವರು ಹೇಳಿದಂಗೆ ಕೆಲವು ಬಹಳಷ್ಟು ಬದಲಾವಣೆಗಳು ರಾಜ್ಯ ಮತ್ತು ದೇಶದಲ್ಲಿ ಆಗ್ಯಾವ. ಅದರ ಸಲುವಾಗಿ ಕೋಡಿಹಳ್ಳ ಮಠದ ಸ್ವಾಮಿಗಳು ಅನೇಕ ಬದಲಾವಣೆಯ ಸಂಕೇತಗಳನ್ನು ಇವತ್ತು ರಾಜ್ಯದ ಜನತೆಗೆ ಹೇಳಿದಾರಂದ್ರೆ ಅದು ಯುಗಾದಿ. ಯುಗಾದಿ ಕರ್ನಾಟಕ ರಾಜ್ಯದ ಒಂದು ಬಹಳ ಮಹಾ ಸೊಗಸಾದ ಹಬ್ಬ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಅದೇ ಯುಗಾದಿ. ಆ ಯುಗಾದಿಗೆ ಬಹಳ ಪ್ರಕೃತಿ ವಿಕೋಪ ಆಗ್ತೈತಿ, ರಾಜಕೀಯ ಅಲ್ಲೋಲ್ ಕಲ್ಲೋಲ್ ಆಕೈತಿ, ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಸಮಾಧಾನದಿಂದ ಬದುಕುವ ಸಲುವಾಗಿ ಅನೇಕ ಏರುಪೇರುಗಳಾಗ್ತಾವ. ಯಾಕಂದ್ರೆ ಮಳಿ ಬೆಳೆ ಅವಲಂಬಿತರಾದಂಥ ರೈತನೂ ಸಹಿತ ಕಷ್ಟದಲ್ಲಿ ಬರ್ತಾನ ಅನ್ನುವ ಪ್ರಕೃತಿ ವಿಕೋಪದ ಭವಿಷ್ಯ ಏನು ಹೇಳ್ಯಾರ ಅವ್ರ ಬಾಯಿಂದ ಕೇಳೋನಲ್ರಿ. ಹಂಗಾದ್ರೆ ಕೋಡಿಹಳ್ಳ ಮಠ ಸ್ವಾಮಿಗಳು ಏನು ಮಾತಾಡಿದಾರೆ ತೋರಿಸೋಣ ಬರ್ರಿ. ನಂಬರ್ 1 ಚಾನಲ್ ಕಡಕ ಕಾಕ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಅದು ಯುಗಾದಿ ನಂತರ ಹೇಳ್ತೀವಿ. ಈಗ ಹೇಳೋದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ನಂತರ ಹೇಳ್ತಕ್ಕಂಥದ್ದು. ಈ ಸಂಕ್ರಾಂತಿ ಫಲ ಇರೋದು ರೈತರು, ವ್ಯಾಪಾರಸ್ಥರು, ರಾಜರು, ಮಹಾರಾಜರಿಗೆ ಬರುವಂಥದ್ದು. ಇದ್ರ ಪ್ರಕಾರ ಮುಂದೆ 2-3 ದಿವಸ ಬಹಳ ಕಷ್ಟ ಇದೆ. ಎಷ್ಟು ಸುಖ ಇದೆ ಅಷ್ಟು ಕಷ್ಟ ಇದೆ. ಮೊನ್ನೆ ಹೇಳಿದ್ನಲ್ಲ, ಈಗ ಹೊಸಪೇಟೆಗೆ ಹೇಳಿದ್ರು, ಒಲೆ ಹತ್ತಿವರು ನಿಂತ್ಕೋಬಹುದು, ದರಿ ಹೊತ್ತಿರು ನಿಲ್ಲಕ್ಕಾಗಲ್ಲ ಅಂತ. ನಾವು ಬರೋದನ್ನೇ ಫ್ಲೈಟ್ ಆಕ್ಸಿಡೆಂಟ್ ಅಂತ ನೇಪಾಳದಲ್ಲಿ 50 ಜನ ಸತ್ತರು. ಅದು ಯುಗಾದಿಯಿಂದ ಡೀಟೇಲ್ ಹೇಳ್ತೀನಿ ಎಲ್ಲ. ಬರೋ ರಾಜಕೀಯ ಹೆಂಗಿರತ್ರಿ? ರಾಜಕೀಯದವರು ಇದು ಯುಗಾದಿ ಆಗಬೇಕು. ರಾಜಕೀಯ ಅಸ್ಥಿರತೆ ಇದೆ. ಯಾವ ಪಕ್ಷವೂ ಕೂಡೋಗೋದು ಕಷ್ಟ. ಚುನಾವಣೆಗರಿಗೆ ಏನು ಹೇಳಕ್ ಬರೋದಿಲ್ಲ, ಡಿವೈಡ್ ಆಗೋ ಲಕ್ಷಣ ಇದೆ. ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮಾಡಿದ್ರೆ ಆಗಬಾರದ್ದಾಗತ್ತೆ. ಯಾರೇ ಆಗಲಿ, ತಪ್ಪಿರಲಿ ಸರಿ ಇರಲಿ, ನಾವು ಏನು ಮಾಡ್ತೀವಿ ಬಿತ್ತಿದ್ದೇ ಬೆಳೆಯೋದು, ಬೇರೆ ಬೆಳೆಯೋಕ್ಕಾಗಲ್ಲ. ಏನು ಬಿತ್ತೀವಿ ಅದೇ ಬೆಳೆಯೋದು ನಾವು. ಹಾಗೆ ಮಾಡಬಾರದು ಮಾಡೋದು ಆಗಬಾರದಾಗ್ತದೆ. ರಾಜಕೀಯ ಪ್ರಸಿದ್ಧಿ ಕೇಳಿದ್ರು ನನಗಲ್ಲಿ, ಬಹುಶಃ ಬೆಳಗಾವಿ ಎಲ್ಲ ಕೇಳಿದ್ರು ನನಗಲ್ಲ. ಇದನ್ನು ಹೇಳಿದ್ದಾರೆ. ಇಲ್ಲಿ ನಿಮಗೂ ಅದನ್ನು ಹೇಳ್ತೀವಿ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರಿ ಅವರು ರೀ ಕನ್ಯಾಕುಮಾರಿಯಿಂದ. ಅವ್ರಿಗೆ ಏನಾರ ಕೇಳ್ರಿ. ಮತ್ತೇನು ಕೊರೋನಾ ಅದೇನು ಅವಶ್ಯಕತೆ ಇಲ್ಲ, ತೊಂದರೆ ಏನಾಗಲ್ಲ ಅದರಿಂದ. ಪ್ರಕೃತಿ ವಿಕೋಪ ಯುಗಾದಿ ನಂತರ ಇದೆ. ಪ್ರಕೃತಿ ಆಗಲ್ಲ ಅಂತ ಹೇಳಲ್ಲ, ವಿಕೋಪ ಇದೆ. ಯುಗಾದಿ ಭವಿಷ್ಯದಲ್ಲಿ ಹೇಳ್ತೀನಿ ಅದನ್ನು. ಇವತ್ತರೆಲ್ಲ ಬೆಳಗ್ಗೆಲ್ಲ ಗಂಟು ಬಿದ್ದಿದ್ರು, ಅವರೆಲ್ಲ ಅದನ್ನು ಹೇಳಿ ಯುಗಾದಿ ನಂತರ ಹೇಳ್ತೀನಪ್ಪ ಎಲ್ಲ. ಜಮಖಂಡಿಗೆ ಭೇಟಿ ಕೊಟ್ಟಿದ್ರು. ಜಮಖಂಡಿ ಹಳಬ ಈ ಮಠಕ್ಕೆ ನಾನು ಹೊಸಬ ಇವರ ಮೊದಲು ಅವ್ರ ಹೆಸರೇ ಇಲ್ಲ ಇತ್ತು. ಸಹಿ ಮಾಡಿದ್ಮೇಲೆ ಈ ಕಡೆ ಬಂದಾಗ ನಮ್ದು ಅದು ಇವರು ಬಹಳ ಬೆಳೆದದೆ. ಬಹಳ ಖುಷಿ ಆಯ್ತು ನನಗೆ ನೋಡಿ. ನಾನು ಇವ್ರ ಹತ್ರ ಹೇಳ್ತಾ ಇದ್ದೀನಿ, ಮೈಸೂರು ಇದ್ದಂಗೆ ಆಗಿದೆ, ಅಷ್ಟು ಚೆನ್ನಾಗಾಗಿದೆ. ಯಾಕೆಂದ್ರೆ ಇಲ್ಲಿ ನಾವು ವರ್ಷಕ್ಕೆ 2-3 ಸತಿ ಬರ್ತಾ ಇದ್ವಿ. ನಮ್ಮ ಅಜ್ಜರು ಬರ್ತಾ ಇದ್ರು. ಆಮೇಲೆ ಚೌಕಿ ಮಾಡ್ತಾ ಉಳ್ಕೊಳ್ತಿದ್ವಿ. ಇದೆಲ್ಲ ಗುಡಿಸ್ಲಿಲ್ಲ, ಏನಿದ್ದಿಲ್ಲ. ಇವರು ನಿಮ್ಮ ತಗಡೆ ಕಲ್ಯಾಣ ಮಾಡ್ಯಾರೆ ನಮ್ಮ ಗುರುಗಳು. ಇದನ್ನ ಚಲೋ ಮಾಡ್ಯಾರ, ಬಹಳ ಖುಷಿ ಆಯ್ತು. ಪಾದ ಮೇಲ್ಮೇಲೆ ಹಾಕ್ತಿಲ್ಲ, ಹಂಗಾಗಿತ್ತು ತಮ್ಮ ಪಾದದ ಗುಣ ಅದ. ಆ ರೀತಿಯಾಗಿ ರಾಜಕಾರಣದಲ್ಲಿ ಒಟ್ಟು ಡಿವೈಡ್ ಆಗ್ತದೆ ಹೇಳಿ ನಾನು. ರಾಜಕೀಯ ಅಸ್ಥಿರತೆ ಇದೆ. ಚುನಾವಣೆ ಗಳಿಗೆವರೆಗೂ ಪಕ್ಷಾಂತರಗಳಿರ್ತವೆ, ಹೊಡಿತವೆ ಪಕ್ಷಗಳು.
ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ.